ನೆಕ್ಸ್ಟ್ ನಂಬರ್ ಬಗ್ಗೆ ಪ್ರೆಡಿಕ್ಷನ್ ಮಾಡ್ತಾ ಹೋಗೋಣ ಮೇಡಮ್ ಅವರೇ. ನೆಕ್ಸ್ಟ್ 5, 14, 23 ಹೇಗಿರುತ್ತೆ ಪ್ರೆಡಿಕ್ಷನ್ ಕೊಡಿ ಮೇಡಮ್ ಅವರೇ. ಸೊ 5, 14, 23 ಅಂತಂದ್ರೆ 2026 5ನೇ ನಂಬರ್ 5ನೇ ತಾರೀಕು ಹುಟ್ಟಿರೋರಿಗೆ ಒಂದು ಒಳ್ಳೆ ತುಂಬಾ ರಾಜಯೋಗ ಅಂತ ಹೇಳ್ಬೋದು. ವಿದೇಶಿ ಪ್ರಯಾಣ ಏನಾದ್ರು ಇದೆಯಾ ಅವರಿಗೆ? ಹೌದು ಹೌದು, ವಿದೇಶದ ಪ್ರಯಾಣ ಇದೆಯಾ? ಹೌದು. ಆಮೇಲೆ ಶೇರ್ ಮಾರ್ಕೆಟ್ ದುಡ್ಡು ಮಾಡ್ತಾರಾ? ಶೇರ್ ಮಾರ್ಕೆಟ್ ಅಲ್ಲಿ ದುಡ್ಡು ಮಾಡ್ತಾರೆ. ವಿದೇಶಿ ಪ್ರಯಾಣ ಇದೆ. ವಿದೇಶ ಪ್ರಯಾಣ ಇದೆ. ಮತ್ತೆ ಪ್ರಮೋಷನ್ಗಳು ಆಗುತ್ತೆ ಗವರ್ಮೆಂಟ್ ಕೆಲಸದವರಿಗೆಲ್ಲ. ಗವರ್ಮೆಂಟ್ ಕೆಲಸ, ಮದುವೆ, ಮನೆ ಕಟ್ಟೋದು. ಮತ್ತೆ ಈ ದಿನಾಂಕದವರು ರೈತರಾಗಿದ್ರೆ 14ನೇ ತಾರೀಕು ಇಲ್ಲ 23ನೇ ತಾರೀಕು 5ನೇ ತಾರೀಕು ಅವರು, 14ನೇ ತಾರೀಕು ಅವರು, 1, 4, 23ನೇ ತಾರೀಕು ಅವ್ರಿಗಂತೂ ಸಿಕ್ಕಾಪಟ್ಟೆ ಲಕ್ಕು. ಸೊ ಇವ್ರೇನಾದ್ರೂ ರೈತರಾಗಿದ್ರೆ ಖಂಡಿತವಾಗ್ಲೂ ಈ ವರ್ಷ ನಿಮ್ಮ ಬೆಳೆ ಏನು ನೀವು ಮಾಡ್ತೀರಾ ಅದೆಲ್ಲ, ಕೋಳಿ ಸಾಕಣೆ ಈ ನಡುವೆ ಮಾಡ್ತಾರೆ, ಮೀನು ಸಾಕಣೆ ಮಾಡ್ತಾ ಇದ್ದಾರೆ, ಇವ್ರಿಗೆಲ್ಲ ರಿಸಲ್ಟ್ ಬರುತ್ತೆ. ಹೌದು, ಓವರ್ ಆಲ್. ಮತ್ತೆ ಬೆಳೆ ಬೆಳಿತಾರಲ್ಲ ಗ್ರೀನು, ಯಾವಾಗ್ಲೂ ಹಸಿರಿನ ಮಧ್ಯೆ ಯಾರಿರ್ತಾರೆ ಅವ್ರಿಗೆಲ್ಲ ಹೆವಿ ಲಕ್ ತಂದ್ಕೊಡುತ್ತೆ. ಆದಷ್ಟು 5, 14, 23ನೇ ತಾರೀಕಲ್ಲಿ ಹುಟ್ಟಿರೋರು 2000 ಹಸುರ ಬಗ್ಗೆ ಮಾತಾಡಿದ್ರಿ ಮೇಡಮ್ ಅವರೇ. ನಾಳೆ ಮಕ್ಳಿಗೆ ಮದುವೆ ಆಗ್ತಿಲ್ಲ, ಸ್ಕೂಲ್ ಫೀಸ್ ಆಗ್ತಿಲ್ಲ ಅಂದ್ರೆ ಹಸಿರು ಗ್ರೀನ್ ಜಾಗದಲ್ಲಿ ಕೂತ್ಕೊಂಡು ಮಾತಾಡೋದು ಇದೆಲ್ಲ ರಿಸಲ್ಟ್ ಬರುತ್ತಾ? ಯಾಕೆ ಹಸಿರು ಚೆನ್ನಾಗಿದೆ ಮುಂದಿನ 2026 ಲಕ್ ಅಂತ ಪ್ರೆಡಿಕ್ಷನ್ ಕೊಟ್ರಿ ಮಿತಾರೆ? 2025 ಹಸಿರು ಅಂತ ಅಂದ್ರೆ ಒಂದು ಬುಧ ಗ್ರಹಕ್ಕೆ ನಾವು ಹೋಲಿಸ್ತೀವಿ. ಸೊ ಬುಧನ ಒಂದು ಕ್ವಾಲಿಟಿ ಅಂತ ಹೇಳ್ತೀವಿ. ನೋಡಿ ಇವಾಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲೋ ಒಂದ್ ಕಡೆ ರೆಸಾರ್ಟ್ಗಳು ಮಾಡೋದು ಅಥವಾ ಬೇರೆ ಕಡೆ ಜಮೀನ್ ಮಾಡಿ ಒಂದು ಫಾರ್ಮ್ ಹೌಸ್ ಮಾಡೋದು, ಇದನ್ನೆಲ್ಲ ಈ ಸಿಟಿಯಲ್ಲಿ ಯಾರ್ಯಾರೆಲ್ಲ ಇರ್ತಾರೆ ಅವ್ರು ಆ ಥರ ಒಂದು, ಯಾಕಂದ್ರೆ ಇಲ್ಲಿ ಎಲ್ಲೂ ಸಿಕ್ಕಲ್ಲ ನಿಮಗೆ, ಆ ಥರ ಮಾಡ್ತಿರ್ತಾರೆ. ಏನು ಇಲ್ಲದೆ ಇರೋರು ಜಸ್ಟ್ 5, 14, 23ನೇ ತಾರೀಕು ಅವರು ನಿಮ್ಮ ಮನಸ್ಸಿಗೆ ಏನಾದರೂ ತೊಂದರೆ ಆದಾಗ, ಮನಸ್ಸು ಕಸಿವಿಸಿ ಆದಾಗ ಒಂದ್ಸತಿ ಒಂದು ಪಾರ್ಕಲ್ಲಾಗಿ ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಎದ್ದು ಬನ್ನಿ. ಅವಾಗ ನೋಡಿ ನೀವು ಮನೆಗೆ ಬರ್ತಿದ್ದಂಗೆ ಎಲ್ಲೋ ನಿಮಗೆ ಪಾಸಿಟಿವ್ ವೈಬ್ ಸಿಗುತ್ತೆ. ಯಾಕಂದರೆ ನಿಮಗೆ ಬೇಕಾಗಿರೋಂಥ ಒಂದು ಕಲರ್ ಒಂದು ಗ್ರೀನು, ಮತ್ತು ನಿಮಗೆ ಬೇಕಾಗಿರೋ ಈ ಗಿಡ ಮರಗಳು ಏನಿದೆಯಲ್ಲ ಅದರಲ್ಲೂ ಕೂಡ ಒಂದು ಪಾಸಿಟಿವ್ ಇರುತ್ತೆ. ಅತಿ ಹೆಚ್ಚು ನೀವು ನಿಮ್ಮ ಒಂದು ರೆಸಾರ್ಟಲ್ಲೋ ಅಥವಾ ನಿಮ್ಮ ಫಾರ್ಮ್ ಹೌಸಲ್ಲೋ ನಿಮ್ಮ ಪಾರ್ಕಲ್ಲೋ ಎಲ್ಲೋ ಒಂದು ಕಡೆ ಕಾಲ ಕಳೆದ್ರೆ ಅಲ್ಲಿಂದ ಬರೋ ಅಷ್ಟಲ್ಲೇ ನಿಮ್ಗೆ ಯಾವುದಾದ್ರೂ ಒಂದು ಪಾಸಿಟಿವ್ ನ್ಯೂಸ್ ಬಂದಿರುತ್ತೆ. ಇವ್ರ ಲಕ್ಕಿ ನಂಬರ್ ಅದು 5, 14, 23ಕ್ಕೆ 5, 14, 23ಕ್ಕೆ 2026 ಲಕ್ಕಿ ನಂಬರ್ ಅಂತ ಅಂದರೆ ಫಸ್ಟ್ಗೆ 2, 1 ಅನ್ನೋದು ಲಕ್ಕನ್ನು ತಂದುಕೊಡುತ್ತೆ. ಅದೇ ರೀತಿ 3 ಕೂಡ ಇವ್ರಿಗೆ 2026 ಲಕ್ಕನ್ನು ತಂದುಕೊಡೋ ನಂಬರ್ ಆಗಿರುತ್ತೆ. ಅತಿ ಹೆಚ್ಚು 5 ಅದೇ ನಂಬರು 9 ಲಕ್ ತಂದುಕೊಡುತ್ತಾ? 5, 14, 23 ಫಾಲೋ ಮಾಡಿದ್ರು ಕೂಡ ಲಕ್ಕನ್ನು ತಂದುಕೊಡುತ್ತೆ. 9 ಕೂಡ ಇವರಿಗೆ ಲಕ್ಕನ್ನು ತಂದುಕೊಡುತ್ತೆ. ಮತ್ತು ಅತಿ ಹೆಚ್ಚು ಹಸಿರನ್ನು ಯೂಸ್ ಮಾಡಿದ್ರೆ ಇವರು ಅದಕ್ಕೆ ಗ್ರೌಂಡ್ ಅಲ್ಲಿ ವಿರಾಟ್ ಕೊಹ್ಲಿ ನೋಡಿ ಅಷ್ಟು ನೇಮು ಫೇಮು ಮಾಡಿದ್ರು 5ನೇ ತಾರೀಕು ಮೇಡಮ್, ನೀವು ಹೇಳ್ದಂಗೆ ಏನಾಗಿದೆ. ಹೌದು, ಮತ್ತೆ ಈ ವರ್ಷ ಮರದ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು ಅವ್ರು ಕಪ್ ಗೆತ್ಕೊಂಡ್ ಬಂದ್ಮೇಲೆ ಮರದ ಮೇಲೆ ಅಲ್ಲವಾ ವಿರಾಟ್ ಕೊಹ್ಲಿ ಕೂಡ 5ನೇ ತಾರೀಕು ಬಹಳ ವಿಶೇಷ. ಈ ವರ್ಷ ನಾನು 5ನೇ ತಾರೀಕು ಮೇಡಮ್ ಬಿಗ್ ಬಾಸ್ ಅಲ್ಲಿ ಗ್ರೀನ್ ಅಲ್ಲಿ ಮ್ಯಾಟ್ ಎಲ್ಲ ಸಖತ್ ಮ್ಯಾಚ್ ಗೆದ್ದಿದ್ದೀನಿ. ಗ್ರೀನ್ ಕಲರ್ ಯಾರ ಜರ್ಸಿ, ನಮ್ಮ ಜರ್ಸಿ ಎಲ್ಲ ಗ್ರೀನ್ ಕಲರ್ ಇರುತ್ತೆ. ಯಾರು ಸ್ಪೋರ್ಟ್ಸ್ ಅಲ್ಲಿ ಇರ್ತಾರೆ ಅವ್ರಿಗೆ ಗ್ರೀನ್ ಕಲರ್ ಇದಿರುತ್ತೆ, ಡ್ರೆಸ್ ಕೋಡ್ ಇರುತ್ತೆ, ಅವರೆಲ್ಲರೂ ಕೂಡ ವಿನ್ ಆಗ್ತಾರೆ. ಹೌದು ಹೌದು. ಅಂದ್ರೆ ನೀವೆಲ್ಲ ಗ್ರೀನ್ ಮೇಲೆ ಯೋಗ ಪೂಜೆ ಪುರಸ್ಕಾರ ಎಲ್ಲ ಅಂದ್ರೆ ನೀವು ಯಾವ್ದಾದ್ರು ಗ್ರೀನ್ ಮ್ಯಾಟ್ ಹಾಕಿದ್ ಮನೇಲಿ ಪೂಜೆ ಮಾಡೋರು ಒಳ್ಳೇದಾಗತ್ತಪ್ಪಲ್ಲ? ಹೌದು, ಟೇಬಲ್ ಗ್ರೀನ್ ಮ್ಯಾಟ್ ಹಾಕೊಂಡು ಕುತ್ಕೊಳ್ಳೋದು, ಏನಾದ್ರು ಅವ್ರ ಬ್ಲೆಸ್ಸಿಂಗ್ ಅವ್ರು ಏನಾದ್ರು ಕೇಳ್ಕೊಳ್ಬೇಕು ಎಲ್ಲ ಸರ್. ಗ್ರೀನ್ ಕಲರ್ ಬೆಡ್ಶೀಟು, ಗ್ರೀನ್ ಕಲರ್ ಸ್ಕ್ರೀನು, ಗ್ರೀನ್ ಎಲ್ಲಾನು ಗ್ರೀನ್. ಸೊಪ್ಪಿನ ಸರ್ ಇದೆಲ್ಲ ಗ್ರೀನ್, ಬೆಂಡೆಕಾಯಿ, ಬೀನ್ಸ್ ಇದೆಲ್ಲ ಯೋಗ ತಂದ್ಕೊಡುತ್ತಾ ಮೇಡಮ್? ಅದೆಲ್ಲ ಗ್ರಹಗಳಲ್ಲಿ ಯೋಗ ಇದೆಯಾ? ಮಕ್ಕಳಿಗೆ ಸರ್, ಮಕ್ಕಳಿಗೆ ಏನಾದ್ರೂ ಚುರುಕಿಲ್ಲ ಅಂತಂದ್ರೆ ಸ್ವಲ್ಪ ಏನೋ ಸ್ವಲ್ಪ ಇದಾಗ್ತಿದ್ದಾರೆ ಅಂತಂದ್ರೆ ಈ ಹಸಿರು ಗ್ರೀನ್ ಕಲರ್ ಚುರುಕು ಸೊಪ್ಪು ಅಂತ ಬರುತ್ತೆ, ಅದು ಗ್ರೀನ್ ಇರುತ್ತೆ. ಅದನ್ನ 1-2 ದಿನ ಸಾರು ಮಾಡ್ಕೊಡೋದು, ಪಲ್ಯ ಮಾಡ್ಕೊಟ್ರೆ ಮಕ್ಳು ಬ್ರೈನು ಶಾರ್ಪ್ ಆಗುತ್ತೆ. ಬೆಂಡೆಕಾಯಿ ಕೂಡ ಓದೋ ಮಕ್ಳಿಗೆ ಕೊಟ್ರೆ ತುಂಬಾ ಚೆನ್ನಾಗಿ ಮೆಮೊರಿ ಪವರ್ ಬರುತ್ತೆ. ಅದೇ ರೀತಿ ನಮ್ಮಲ್ಲಿ ಗ್ರೀನ್ ಕಲರ್ ಒಂದು ಸ್ಟೋನ್ ಬರುತ್ತೆ, ಅದೇ ಗ್ರೀನ್ ಕಲರ್ ಸ್ಟೋನ್ ನಮ್ಮ ಮಕ್ಕಳು ಟೇಬಲ್ ಮೇಲೆ ಇಟ್ಟರೆ ಖಂಡಿತವಾಗ್ಲೂ ಓದೋದ್ರಲ್ಲೂ ಕೂಡ ಆ ಒಂದು ಜ್ಞಾನ ಏನ್ ಕೊಡ್ತಾನೆ ಬುಧ, ಆ ಜ್ಞಾನದಲ್ಲಿ ಕೂಡ ಮುಂದೆ ಬರ್ತಾರೆ. ಅಂದ್ರೆ ಓದೋದ್ರಲ್ಲೂ ಕೂಡ ಮುಂದೆ ಬರ್ತಾರೆ. ಬಗ್ಗೆ ಎಲ್ಲ ಮಾತಾಡಿದ್ವಿ, ಗ್ರೀನ್ ಬಗ್ಗೆ ಸಾಕಷ್ಟು ಬಂದಿದೆ ಮೇಡಮ್. ನೆಕ್ಸ್ಟ್ 2026 6ನೇ ನಂಬರೇ ಬರ್ತಾ ಇದೆ. 6, 15, 24 ಅದರಲ್ಲಿ ನೀವು ಹೇಳಿದ್ರೆ DK ಶಿವಕುಮಾರ್ ಗಜಕೇಶ್ ಯೋಗ ಬರುತ್ತೆ ಅಂತ ಹೇಳಿದ. 6, 15, 24 2026 ಏನನ್ನುತ್ತೆ ಹೇಳಿ ಮೇಡಮ್. 6, 15, 24 ಮುಂದಿನ ವರ್ಷಕ್ಕೆ ತುಂಬ ಬ್ಯಾಡ್ ನಂಬರ್ ಆಗಿರುತ್ತೆ. ಅಂದರೆ ಒಂದು ದುರಾದೃಷ್ಟದ ನಂಬರ್ ಆಗಿರುತ್ತೆ. ಸೊ 6 ಅನ್ನೋ ನಂಬರ್ ಬೇರೆ, 15 ಅನ್ನೋ ನಂಬರ್ ಬೇರೆ, 24 ಅನ್ನೋ ನಂಬರ್ ಬೇರೆ. ಅವಾಗಿಂದ ಹೇಳ್ತಾ ಬರ್ತಾ ಇದ್ದೀನಿ. ಸೊ ಈ ಸಿಂಗಲ್ 6 ಅನ್ನೋದು 2026ಕ್ಕೆ ನೆಗೆಟಿವ್ ನಂಬರು. ಆ ಡೇಟಲ್ಲಿ ಹುಟ್ಟಿರೋರಿಗೆ ನಾನು ಹೇಳ್ತಾ ಇರೋದು. ಆದರೆ ನಾವು ಒಂದು ವೆಹಿಕಲ್ ನಂಬರು, ಫೋನ್ ನಂಬರು ಇದರಲ್ಲೆಲ್ಲ 6 ಅಂತ ಬಂದರೆ ಪಾಸಿಟಿವೇ ಇರುತ್ತೆ. ಆದರೆ ಪ್ರಪಂಚದಲ್ಲಾಗಿರ್ಬೋದು ಎಲ್ಲೋ ಒಂದು ಕಡೆ 2026 ಈ ವರ್ಷ ಹೇಗೆ 2 ಮತ್ತು 9 ಅನ್ನೋ ನಂಬರು ತುಂಬ ಡೇಂಜರಸ್ ಆಗಿದೆ, ಅದೇ ರೀತಿ 6 ಅನ್ನೋ ನಂಬರು 2026 ಡೇಂಜರು. ಆ ದಿನಗಳಲ್ಲಿ ಏನು ಬೇಕಾದರೂ
ಅಹಿತಕರ ಘಟನೆಗಳು ನಡಿಬೋದು. ಅದನ್ನು ಒಂದು ಬಿಗ್ ನ್ಯೂಸ್ ಆಗಿ ಕೂಡ ನಾವು ಮಾಧ್ಯಮಗಳಲ್ಲಿ ನೋಡ್ತಾ ಹೋಗ್ತೇವೆ. ಅದು 6ನೇ ತಾರೀಕು 6ನೇ ತಿಂಗಳು ಈ 6, 15, 24 ಎಲ್ಲೆಲ್ಲಿ ಪಾಸ್ ಆಗಿರುತ್ತೋ ಅಲ್ಲಿ. ಅದರಲ್ಲಿ 24 2 ಮತ್ತು 4 ಅನ್ನೋದು ಒಂದು ರಾಜಯೋಗದ ನಂಬರು. ಆ ನಂಬರಲ್ಲಿ ಅಂಥ ಏನು ಎಫೆಕ್ಟ್ ಆಗೋದಿಲ್ಲ. 15 ಅನ್ನೋ ನಂಬರಲ್ಲೂ ಕೂಡ ಏನು ಎಫೆಕ್ಟ್ ಆಗೋದಿಲ್ಲ. ಬಟ್ ಸಿಂಗಲ್ 6 ಅನ್ನೋ ನಂಬರು ತುಂಬ ನೆಗೆಟಿವ್ ನಂಬರ್ ಆಗಿರುತ್ತೆ. ಇವಾಗ ನೀವು ಮಿತಾ ಅಂದರೆ ಕ್ರಿಸ್ಟಲ್ ಮಿತಾ ಅಂತ ಹೇಳ್ತಾ ಇದ್ದೀರಾ. ಮಿತಾ ಅವರೇ, ಇವಾಗ ನಾವು ನೆಕ್ಸ್ಟು ಈ 6, 15, 24ನೇ ತಾರೀಕು ಮತ್ತು ಮುಂದಿನ ಭಾನುವಾರ ಬ್ಯಾಲೆನ್ಸ್ ಇರುತ್ತೆ. 6, 15, 24 ಬಗ್ಗೆ ದಯವಿಟ್ಟು ಮುಂದಿನ ಭಾನುವಾರ 6ರಿಂದ 7 ಗಂಟೆ ನೋಡಿ. ಅದೇ ರೀತಿಯಲ್ಲಿ 7, 16, 25ನೇ ತಾರೀಕು ಬಗ್ಗೆಯೂ ಕೂಡ ನಾವು ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಾದಮೇಲೆ 8, 17, 26, 9, 18, 27 ಮುಂದಿನ ಭಾನುವಾರಕ್ಕೆ ಇನ್ನು 4 ನಂಬರ್ ಬ್ಯಾಲೆನ್ಸ್ ಇದೆ. ಇಷ್ಟೋ ತನಕ ನಮ್ಮ ಕಾರ್ಯಕ್ರಮ ನೋಡುವಂಥ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಮೀತರ ನಡೆಸ್ಕೊಟ್ಟಿದ್ದಕ್ಕೆ ಮೀತಾ ಕ್ರಿಸ್ಟಲ್ ನ್ಯೂಮರಾಜ್ ಕುಟುಂಬಕ್ಕೆ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಮ್ಮ ಪ್ರೋಗ್ರಾಮ್ ನೋಡುವಂಥದ್ದು ನಿಮಗೂ ಸಕಲ ಸಂಪತ್ತು ಐಶ್ವರ್ಯ ಕೊಟ್ಟು ಕಾಪಾಡಲಿ. ನಾಡಿನ ಜನತೆಗೆ 2026 ಭವಿಷ್ಯನ ಏನು ಹೇಳ್ತಾರೆ ಮೀತಾ ಮೇಡಮ್ ಅವರೇ? ಎಲ್ಲರಿಗೂ 2026 ಒಳ್ಳೆಯದನ್ನು ಮಾಡಲಿ. ಯಾಕಂದರೆ ನಾವು ಏನೇ ಹೇಳಿದ್ರು ಅದು ಒಳ್ಳೆಯದೇ ಆಗಬೇಕು. ಆದರೆ ನಿಮಗೆ ಒಂದು ರೂಟನ್ನು ಹೇಳ್ತಾ ಇದ್ದೀವಿ, ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಎಲ್ಲದಕ್ಕೂ ಪರಿಹಾರ ಅನ್ನೋದಿದೆ. ಪರಿಹಾರ ಅನ್ನೋದು ಬೇರೆ ಎಲ್ಲೂ ಇಲ್ಲ, ನಮ್ಮ ಒಂದು ಕ್ರಿಸ್ಟಲ್ಲು ಮತ್ತು ಸ್ಟೋನಲ್ಲೇ ಇದೆ. ಸೊ ಈ ಲೈಫ್ ಟೈಮ್ ಪರಿಹಾರವನ್ನು ನೀವು ಒನ್ಸ್ ನಿಮ್ಮ ಜಾತಕವನ್ನು ತೋರಿಸ್ಕೊಂಡು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಯಾವತ್ತೂ ಹಿಂತಿರುಗಿ ನೋಡೋಂಗೆಲ್ಲ. 2026 ಅಲ್ಲ, 2100ನೇ ಇಸ್ವಿ ಬಂದರೂ ನೀವು ತುಂಬ ಚೆನ್ನಾಗಿರ್ತೀರ.